ಅಪ್ಪ ಸ್ವಾಮಿ, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಜೀವನ ಪೂರ್ತಿ ನಿನ್ ಜೊತೆಲೇ ಇರ್ತೀನಿ. ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ. ನೀನು ಅಮ್ಮ ಇಬ್ರು ನನ್ನ ಜೊತೆ ಇರಿ. ಜಗತ್ತಿಗೆ ಹೇಳ್ತೀನಿ ನಾನು ಬೇಕಾದ್ರೆ. ಹೌದು, ಅಮ್ಮ ಇಲ್ಲಿ? ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದಾನೆ, ಇಷ್ಟು ದೊಡ್ಡ ಮನೆ ತಗೊಂಡಿದ್ದಾನೆ. ದೇವ್ರೇ, ನಮ್ಮ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗಿದ್ದಾರೆ. ಅಮ್ಮ ಇಲ್ವಾ? ಮತ್ತಾಗ್ಲೇ ಹೇಳ್ತಾನೆ. ಗೊತ್ತಾಯ್ತು, ಪೇಮೆಂಟ್ ತಾನೆ. ನಾನಿವತ್ತು ಸ್ಪೆಷಲ್ ಪೇಮೆಂಟ್ ಕೊಡ್ತೀನಿ, ಆದ್ರೆ ನೀನ್ ಕಣ್ ಮುಚ್ಕೋಬೇಕು. ಬಿಡು. ಏನಿದು? ಇದನ್ನ ನಾನು ನಿನ್ಗೋಸ್ಕರ ಕೊಡ್ತಿದ್ದೀನಿ. ಇದು ಬರೀ ಅಂಬಾರಿ ಅಲ್ಲ, ಇದರಲ್ಲಿ ಇಡೀ ನನ್ನ ಪ್ರೀತಿನೇ ತುಂಬಿಸಿ ಕೊಡ್ತಿದ್ದೀನಿ. ಇದು ನಮ್ಮಿಬ್ರು ಕನಸನ್ನ, ನಮ್ಮಿಬ್ರು ಆಸೆನ, ನಮ್ಮಿಬ್ರು ಪ್ರೀತಿನ ಜೀವನ ಪೂರ್ತಿ ಹೊತ್ತು ಸಾಗುತ್ತೆ. ನೀನ್ ನನ್ನನ್ನು ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗದೇ ಇರೋ ಒದ್ದಾಟನ ಅಮ್ಮನೂ ನೋಡಿದ್ದಾರೆ, ನಾನು ನೋಡಿದ್ದೀನಿ. ಅದಕ್ಕೆ ನೀನ್ ಯಾವತ್ತೂ ನನ್ನನ್ನು ಮಿಸ್ ಮಾಡ್ಕೋಬಾರ್ದು. ಇದ್ ನಿನ್ ಜೊತೆಲಿದ್ರೆ ಯಾವಾಗ್ಲೂ ನಾನ್ ನಿನ್ ಜೊತೆಲಿದ್ದ ಹಾಗೆ ಅನ್ಸುತ್ತೆ. ಅಕಸ್ಮಾತ್ ನಾನೆಲ್ಲಾದ್ರೂ ಕೆಲ್ಸದ ಮೇಲೆ ಹೊರಗಡೆ ಹೋದೆ ಅಂತ ಅನ್ಕೋ, ಇಲ್ಲ. ಏನ್ ನೋಡ್ತಿದ್ದೀರಾ? ನೀವ್ ಮನೇಲಿದ್ದು ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ ಕೈಲಿ ಏನು ಸಾಧಿಸಕ್ಕಾಗಲ್ಲ ಅಂತ ಮಾತ್ರ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಒಂದ್ ನಿಮಿಷ, ಯಾಕಷ್ಟೊಂದು ಆತ್ರ? ಓ, ನಿಮಗೆ ಆತ್ರ ಜಾಸ್ತಿ ಅಲ್ವಾ? ಒಂದ್ ಮಾತಿದ್ಯಲ್ಲ, ಆತ್ರಗಾರಂಗೆ ಬುದ್ಧಿ ಮಟ್ಟ ಅಂತ, ಅದು ನಿಮ್ಮಂತವ್ರಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಲೀಲಾ, ನನ್ನ ಹೆಸರೇ ಯಾಕೆ ನನ್ನ ಹೆಸರನ್ನ ಅಸ್ತತಿ ಜಪ ಮಾಡ್ತೀರಾ? ಏಜೇನ ಮುಟ್ಟೋದಿರ್ಲಿ, ಮುಟ್ಟೋ ಬಗ್ಗೆ ನೀವು ಯೋಚನೆನೂ ಮಾಡಕ್ಕಾಗಲ್ಲ. ಅದು ಉಪೇಂದ್ರ ಅವ್ರದ್ದು ಯಾವುದೋ ಸಿನಿಮಾ ಇದೆಯಲ್ಲ, ಅದ್ರಲ್ಲಿ ನನ್ನ ಡೈಲಾಗ್ ಇದೆ, ಬಾಯಿಗೆ ಬರ್ತಿಲ್ಲ. ಹಾ, ಪುಸ್ತಕದ ಬದನೆಕಾಯಿ. ನೀವು ಪುಸ್ತಕದ ಬದನೆಕಾಯಿ. ನೀವೇನೇ ಆದ್ರೂ ನಾನು ಹೆದರ್ಸಕ್ಕಷ್ಟೇ ಲಾಯಕ್ಕು. ಏಜೆ ವಿಷಯಕ್ಕೆ ಏನಾದ್ರೂ ಬಂದ್ರೆ ಅವ್ರು ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ನನ್ನ ಪ್ರಾಣ ಹೋದ್ರೂ ನಾನು ಅವ್ರ ಪರವಾಗೆ ನಿಲ್ಲೋದು. ಮೊದಲು ನನ್ನ ದಾಟಿ ಆಮೇಲೆ ಅವ್ರ ಹತ್ರ ಹೋಗ್ಬೇಕು. ಏಜೆ, ಎಲ್ಗಾದ್ರೂ ಹೋಗುವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳಿದ್ರೆ ನಿಮ್ಗೆ ಕೋಪ ಬರುತ್ತಾ? ಕೋಪ ಬರುತ್ತೆ, ತುಂಬಾ ಕೋಪ ಬರುತ್ತೆ. ಹೌದಾ? ಸರಿ, ನಾನು ಸುಮ್ಮನೆ ಕೊಡ್ತೀನಿ. ನಾನು ನಿನಗೆ ಹೇಳಿದ್ದೀನಿ ತಾನೆ, ನಾನು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ. ಕೇಳು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದರಲ್ಲಿ ವಾಟ್ಸಪ್ ಓಪನ್ ಮಾಡಿ ಚೇತನನ್ನ ಚಾಟ್ನ ತೆಗೆ.
ಏಜೆ ಎಷ್ಟೋ ಜನ ಅವ್ರ ಹೆಂಡತಿಗೆ ಪಾಸ್ವರ್ಡೇ ಹೇಳಿರಲ್ಲ, ಅಂಥದ್ರಲ್ಲಿ ನೀವು ಎಷ್ಟು ಈಸಿಯಾಗಿ ನನಗೆ ಫೋನ್ ಕೊಟ್ಬಿಟ್ರಿ. ನಿನ್ನಿಂದ ಮುಚ್ಚಿಡೋಂಥದ್ದು ಏನೂ ಇಲ್ಲ. ಓಪನ್ ಮಾಡ. ಅದರಲ್ಲೊಂದು ವಾಯ್ಸ್ ನೋಟ್ ಇದೆ, ಆನ್ ಮಾಡಿದ. ಸರ್ ನಮಸ್ತೆ. ಎಲ್ಲರೂ ಚಿಕ್ಕ ವಯಸ್ಸಿಂದ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ಮದುವೆ ಅಂತ ಆದ್ರೆ ಸೆಟ್ಲ್ ಆದ್ವಿ ಅಂತ ಅನ್ಕೋತಾರೆ. ಎಷ್ಟೋ ಜನಕ್ಕೆ ಈ ಲೈಫ್ ಕನಸಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ನಾನು ನಿಮ್ಮ ಕಂಪ್ನಿಗೆ ಸೇರಿದಾಗಿಂದ ನನ್ನ ಲೈಫ್ ಬಗ್ಗೆ ನನಗೆ ಚಿಂತೆನೆ ಬರ್ದಿರೋ ಹಾಗೆ ನೋಡ್ಕೊಂಡಿದ್ದೀರಾ. ಈಗ ಮದುವೆ ಆಗ್ಬೇಕು, ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಕೂಡ ನಾನು ಪ್ರೀತಿಸಿದ ಹುಡುಗಿ ಜೊತೆ. ಓ, ನಾವಿವಾಗ ಮದ್ವೆಗೆ ಹೋಗ್ತಿದೀವಾ? ಅದ್ರಲ್ಲೂ ಲವ್ ಮ್ಯಾರೇಜ್. ಸೂಪರ್ ಸೂಪರ್. ಏಜೆ, ನಾವ್ ಇಷ್ಟಪಡೋರ್ ಜೊತೆ ಲೈಫ್ ಶೇರ್ ಮಾಡೋದಿದೆಯಲ್ಲ, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್. ಇದೇ ಖುಷಿಗೆ ನಾನೊಂದು ಕವನ ಹೇಳ. 4 ಕಣ್ಣಿನಲ್ಲಿ ಮೂಡಿದ ಪ್ರೀತಿ, 3 ಗಂಟಿನ ಬಂಧನದಲ್ಲಿ 2 ಜೀವಗಳನ್ನು ಒಂದು ಮಾಡುವುದೇ ಪ್ರೇಮ ವಿವಾಹ. ಹೇಗಿದೆ? ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಾವು ಹೋಗ್ತಿರೋದೀಗ ಮದುವೆಗಲ್ಲ, ಮತ್ತೆ ಸೂಸೈಡ್ನ ಲೈವ್ ಆಗಿ ನೋಡೋಕೆ. ಸೂಸೈಡಾ? ಸೌಮ್ಯ, ನಾನು ಎಲ್ಲ ಕಡೆಯಿಂದನೂ ಸೋತ್ಬಿಟ್ಟೆ. ಆದರೆ ನನ್ನ ಪ್ರೀತಿ ವಿಷಯದಲ್ಲಿ ಸೋಲೋದಕ್ಕೆ ನಾನು ರೆಡಿ ಇಲ್ಲ. ನಮ್ಮ ಪ್ರೀತಿ ನಿಜವಾದ ಚೇತನ್. ಆ ಪ್ರೀತಿ ಸೋಲಕ್ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಈ ಸಾವನ್ನಲ್ಲಾದರೂ ನಾವು ಒಂದಾಗೋಣ. ನಾವು ಹೋದ್ಮೇಲೆ ಈ ಇಡೀ ಪ್ರಪಂಚನೇ ಮಾತಾಡುತ್ತೆ ನಮ್ಮ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ. ಅಟ್ಲೀಸ್ಟ್ ಪ್ರೀತಿನಲ್ಲಾದರೂ ನಾವಿಬ್ಬರು ಒಂದಾಗೋಣ. ನಾವು ಹೋದ್ಮೇಲೆ ಈ ಇಡೀ ಜಗತ್ತೇ ಮಾತಾಡುತ್ತೆ ನಮ್ಮ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ. ಚಾನ್ಸೇ ಇಲ್ಲ. ಸರ್, ನೀವು ನಮ್ಮನ್ನ ಉಳಿಸೋದಕ್ಕೆ ಬರಬೇಡಿ ಸರ್. ಖಂಡಿತವಲ್ಲ, ನಾನು ಅದಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಲೀಲಾ ಸೂಸೈಡ್ ಮಾಡ್ಕೊಳ್ಳೋದನ್ನ ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ಲು. ಅದೇ ಟೈಮ್ಗೆ ನಿನ್ನ ಮೆಸೇಜು ಬಂತು, ಅದಕ್ಕೆ ತೋರ್ಸೋಣ ಅಂತ ಕರ್ಕೊಂಬಂದೆ. ಲೀಲಾ, ವ್ಯೂ ಕರೆಕ್ಟ್ ಇದೆ ತಾನೆ ಇಲ್ಲಿಂದ? ಹಾಯ್ ಅಜಯ್, ಓಕೆ. ಸರ್ ಪ್ಲೀಸ್, ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ನಾವ್ ಸತ್ ಮೇಲಾದ್ರೂ ನಮ್ ಪ್ರೀತಿ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಇಡೀ ಊರೇ ಮಾತಾಡ್ಕೋಬೇಕು. ಖಂಡಿತವಾಗ್ಲೂ ನೀನು ಅನ್ಕೊಂಡಂತೂ ಆಗಲ್ಲ. ಏನಾಗ್ಬೋದು ಅಂತ ನಾನು ನಿನಗೆ ಹೇಳ್ತೀನಿ. ಅಕಸ್ಮಾತ್ ನೀವಿಬ್ರು ಅಲ್ಲಿಂದ ಹಾರು ಬಿದ್ದಿರಿ ಅನ್ಕೊಳ್ಳಿ, ನೀವು ಸತ್ತಿರೋ ವಿಷಯ ಗೊತ್ತಾಗೋದಕ್ಕೆ ಒಂದಿನ ಬೇಕು. ಬಿಕಾಸ್ ಡೆಫಿನೆಟ್ಲಿ ನಾನಂತೂ ಹೋಗಿ ಯಾರಿಗೂ ಹೇಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಕ್ಲೋಸ್ ಆಗಿರೋರು ರೆಸ್ಟ್ ಇನ್ ಪೀಸ್ ಅಂತ ಸ್ಟೇಟಸ್ ಹಾಕೋಬೋದು, ನೀವು ಹೋಗಿದ್ದೀರಾ ಅಂತ ಮೆಸೇಜ್ನ ಶೇರ್ ಮಾಡ್ಬೋದು. ನಿಮ್ಮ ಬಗ್ಗೆ ಕಾಳಜಿ ಇರೋರು ಮನೆಗೆ ಬಂದು 4 ಕಣ್ಣೀರು ಹಾಕ್ಬೋದು. ಸ್ಮಶಾನಕ್ಕಂತೂ ದೇವರಾಣೆ ಯಾರೂ ಬರಲ್ಲ. ಯಾಕೆ ಹೇಳಿ? ಮೊದಲೇ ನಿಮ್ಮದು ಸೂಸೈಡ್ ಕೇಸು, ಪೋಸ್ಟ್ ಮಾರ್ಟಮು, ಪೊಲೀಸ್ ಎನ್ಕ್ವೈರಿ, ಈ ಥರ ಸಾಕಷ್ಟು ಜಂಜಾಟ ಇರುತ್ತೆ. ಯಾರಿಗೂ ಇದಕ್ಕೆಲ್ಲ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಎಲ್ರಿಗೂ ಅವ್ರವ್ರದ್ದೇ ಲೈಫ್ ಇರುತ್ತಲ್ವಾ. ಪ್ರಪಂಚಕ್ಕೆ 1000 ಪ್ರಾಬ್ಲಮ್ ಇದೆ, ಅಂಥದ್ರಲ್ಲಿ ನಿಮ್ಮ ಸಾವು ಅದಕ್ಕೆ ಮ್ಯಾಟ್ರೇ ಆಗಲ್ಲ. ಹೀಗಿದ್ಮೇಲೆ ಪ್ರಪಂಚ ಏನು ಮಾತಾಡ್ಕೊಡುತ್ತೆ? ಸರ್, ನಾನೇನು ಮಾಡಲಿ ಸರ್? ಇವಳು ಅನಾಥ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಅಪ್ಪ ಅಮ್ಮ ಇವಳನ್ನ ಸೊಸೆ ಅಂತ ಒಪ್ಕೋತಾ ಇಲ್ಲ. ಅಕಸ್ಮಾತ್ ನಾನು ಇವಳನ್ನ ಏನಾದರೂ ಮದುವೆ ಆದರೆ ಅವ್ರು ಆತ್ಮಹತ್ಯೆ ಮಾಡ್ಕೋತಾರಂತೆ. ಇವಳಿಗೆ ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಸರ್. ನಾನು ಇವಳ ಜೊತೆ ಏನಾದರೂ ಮದುವೆ ಆದರೆ ಅವ್ರು ಸಾಯ್ತಾರೆ. ಅವ್ರಿಗೋಸ್ಕರ ಪ್ರೀತಿ ಬಿಟ್ಟರೆ ಇವಳು ಸಾಯ್ತಾಳೆ. ಹಾಯ್, ಹೇಗಿದೆಯಾ ದುರ್ಗಾ? ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಪ್ಲೀಸ್ ಸುಧಾ. ಯಾಕೆ ನೀನು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ? ಎನಿ ಪ್ರಾಬ್ಲಮ್? ಸಾರಿ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ನಿನ್ನ ಕಾಲ್ ಬಂದಿದ್ದು ನಾನು ನೋಟಿಸ್ ಮಾಡಲಿಲ್ಲ. ಅಷ್ಟೇನಾ? ನಾನೆಲ್ಲೋ ಏಜೆ ಸರ್ ಸಿಗೋದೇ ಇಲ್ವೇನೋ ಅಂತ ಭಯ ಪಟ್ಬಿಟ್ಟಿದ್ದೆ. ಏಜೆ ಸರ್ ಇದ್ದಾರಾ? ಸಿಗ್ತಾರೆ ಅಲ್ವಾ? ಅವರು ಈಗಷ್ಟೇ ಜಸ್ಟ್ ಹೊರಗಡೆ ಹೋದರು. ಪರವಾಗಿಲ್ಲ,
ನಾನು ವೇಟ್ ಮಾಡ್ತೀನಿ. ನನ್ಗಿನ್ನೂ 2 ಅವರ್ಸ್ ಏನೂ ಕೆಲಸ ಇಲ್ಲ. ಬೇಡ, ನೆಕ್ಸ್ಟ್ ಟೈಮ್ ಯಾವಾಗ ಸಿಗ್ತಾರೆ ಅಂತ ನಾನೇ ನಿನಗೆ ಕೇಳಿ ಹೇಳ್ತೀನಿ. ದುರ್ಗಾ, ನಾನು ಇವತ್ತು ಪ್ರೆಸೆಂಟೇಷನ್ ಕೊಡಲೇಬೇಕು. ಕ್ಲೈಂಟ್ಸ್ ಎಲ್ಲ ಆನ್ ದಿ ವೇ ಇದ್ದಾರೆ. ಅದಕ್ಕೆ ಅಲ್ವಾ ನಾನು ನಿನಗೆ ಪದೇ ಪದೇ ಕಾಲ್ ಮಾಡಿ ಕೇಳ್ತಾ ಇದ್ದಿದ್ದು. ನೀನೇ ಅಲ್ವಾ ಇವತ್ತು ಏನಾದರೂ ಏಜೆ ಸರ್ ಸಿಗ್ತಾರೆ ಅಂತ ಹೇಳಿದ್ದು. ಹೌದು ಹೇಳಿದ್ದೆ, ಆದರೆ ಅವರು 2 ಅವರ್ಸಲ್ಲಿ ವಾಪಸ್ ಬರಲ್ಲ ಅನ್ಸುತ್ತೆ. ಪ್ಲೀಸ್. ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡೋಕ್ಕೂ ಆಗದೆ, ಮಾಡಿರೋ ಪ್ರೀತಿಗೆ ಮೋಸನೂ ಮಾಡೋಕ್ಕಾಗದೆ ಪ್ರಾಣ ಬಿಡಕ್ಕೆ ಹೊರಟಿದ್ದಾನ ಅವನು. ಆ ಹುಡುಗಿ ಅನಾಥೆ, ಸಂಬಂಧ ಗೊತ್ತಿಲ್ಲ, ಸಂಸಾರ ಹೇಗೆ ನಡೆಸ್ತಾಳೆ ಅಂತ ಕೇಳಿದ್ರಲ್ಲ. ಪ್ರೀತಿಸಿದ ಹುಡುಗ ಕರ್ದ ಅಂತ ಪ್ರಾಣ ಬಿಡಕ್ಕೆ ತಯಾರಾಗಿ ನಿಂತಿದ್ದಾಳೆ. ಸಾಯಕ್ ಜೊತೆಲಿ ನಿಂತಿರೋಳು ಬದುಕಿದ್ರೆ ಇನ್ನೆಷ್ಟು ಚೆನ್ನಾಗಿ ಬದುಕ್ಬೋದು ಅಂತ ನಾನು ಹೇಳಬೇಕಾಗಿಲ್ಲ. ಇದನ್ನು ಮೀರಿ ಅವಳ ಅನಾಥೆ ಅನ್ನೋ ಕಾರಣಕ್ಕೆ ನೀವು ಈ ಮದುವೆಗೆ ಒಪ್ಪಲ್ಲ ಅನ್ನೋದಾದ್ರೆ ನಂದೊಂದು ನಿರ್ಧಾರ ಇದೆ, ಕೇಳಿ. ಇವತ್ತಿಂದ ಸೌಮ್ಯ ಅಭಿರಾಮ್ ಜೈಶಂಕರ್ ತಂಗಿ. ನಾನು ಅವಳನ್ನ ತಂಗಿಯಾಗಿ ಸ್ವೀಕಾರ ಮಾಡ್ತೀನಿ. ಅವಳನ್ನು ತಂದಲ್ಲಿ ನಿಂತ್ಕೊಂಡು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನನ್ನ ತಂಗಿಗೆ ಅರ್ಥ ಆಗಲ್ಲ. ನಮ್ ಕಣ್ ತೆರೆಸ್ಬಿಟ್ರಿ ನೀವು. ಗೊತ್ತಿಲ್ದೆ ನಾವು ನಿಮ್ ಮುಂದೆ ಏನೇನೋ ಮಾತಾಡ್ಬಿಟ್ವಿ. ತಪ್ಪಾಯ್ತು, ಕ್ಷಮಿಸ್ಬಿಡಿ ಸರ್. ಚೇತು, ನೀನ್ ಇನ್ಮೇಲೆ ಈ ತರ ಯಾವ ನಿರ್ಧಾರನೂ ತಗೋಬೇಡಪ್ಪ. ನಿನ್ ಮದ್ವೆಗೆ ನಾನು ನಿಮ್ಮಪ್ಪ ಇಬ್ರು ಒಪ್ಪಿದೀವಿ. ಬಂದ್ಬಿಡೋ. ಬಾ ಚೇತು. ನನ್ನ ನೋಡಿದ್ರೆ ನಿನ್ಗೇನ್ ಅನಿಸ್ತಾ ಇದೆ? ನಿನ್ನೆ ಮೊನ್ನೆ ಈ ಮನೆಗೆ ಬಂದೋಳು ಅನ್ನಿಸ್ತಾ ಇದ್ಯಾ? ಮತ್ತೆ ನಿನ್ನೆ ಮೊನ್ನೆ ಬಂದೋಳು ಹೇಗೆ ಏಜೆ ತಲೆ ಮೇಲೆ ಹತ್ತು ಕೂತಿದ್ದಾಳೆ? ನಾನು ಈ ಮನೆ ಬೆಳಿಬೇಕು, ಈ ಮನೆ ಉದ್ಧಾರ ಆಗ್ಬೇಕು, ಈ ಮನೆ ಕಡೆ ಯಾರು ಬೆಟ್ಟು ತೋರಿಸಿ ಮಾತಾಡಬಾರ್ದು ಅಂತ ಹಗಲು ರಾತ್ರಿ ದುಡಿತಾ ಇದ್ದೀನಿ. ನನಗೆ ಅಂತ ನಂದೊಂದು ಬೆಲೆ ಬೇಡ್ವಾ? ಹೇಳು ಸರು, ನನಗೆ ಅಂತ ನಂದೊಂದು ಬೆಲೆ ಬೇಡ್ವಾ? ಅಕ್ಕ, ನಿಮಗ್ ಕೊಡ್ಬೇಕಾಗಿರೋ ಬೆಲೆ ನಾವೆಲ್ಲ ಕೊಡ್ತಿದೀವಲ್ಲ. ಅಷ್ಟೇ ಅಲ್ಲದೆ ಈ ಮನೆಗೆ ನೀವೆಷ್ಟೆಲ್ಲ ಕಷ್ಟ ಪಡ್ತಿದ್ದೀರಾ ಅಂತ ಗೊತ್ತಲ್ವಾ? ಎಲ್ರಿಗೂ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಾದ್ರೆ ಸಾಕ? ಯಾರಿಗೆ ಗೊತ್ತಾಗ್ಬೇಕೋ ಅವ್ರಿಗೆ ಗೊತ್ತಾಗೋದು ಬೇಡವಾ? ಅಕ್ಕ, ಅದು ನೋಡು ನೋಡು ನೋಡು, ಹೆಸರು ಹೇಳಕ್ಕೆ ಹೆದರ್ಕೋತಾ ಇದ್ಯಾ? ಏಜೆಗೆ ದುರ್ಗಾ ಬಗ್ಗೆ ಗೊತ್ತಿರ್ಬೇಕು ಅಲ್ವಾ? ಯಾಕೆ ಗೊತ್ತಾಗ್ತಿಲ್ಲ? ಕೈ ಇಟ್ರೆ ಎಡವಟ್ ಮಾಡೋ ಆ ಲೀಲಾನ ಇನ್ನೋಸೆಂಟ್ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಆದ್ರೆ ಅವಳು ಮಾಡೋ ತಪ್ಪಿಗೆ ನೀನ್ ತಿದ್ದಬೇಕಿತ್ತು. ಇದು ನಿಂದ ಬೇಜವಾಬ್ದಾರಿತನ ಅಂತ ನನ್ ಮೇಲೆ ಕಳಂಕ ಹೊರಿಸ್ತಾರೆ. ಇದ್ಯಾವ ನ್ಯಾಯ ಸರು? ಹೇಳು, ಇದು ಯಾವ ನ್ಯಾಯ? ಅಕ್ಕ, ನನಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ ಹೇಳ್ತಿರೋದೆಲ್ಲ ನನಗ್ ಅರ್ಥ ಆಗ್ತಿದೆ. ಆದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ಪ್ಲೀಸ್ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ಸಮಾಧಾನ ಆಗ್ಬಾರ್ದು. ಸಮಾಧಾನ ಆಗ್ಬಿಟ್ರೆ
ಈ ದ್ವೇಷ, ಆಕ್ರೋಶ, ಆವೇಶ ಎಲ್ಲ ಹೊರಟೋಗುತ್ತೆ. ಈ ನೋವು, ಈ ಕೋಪ, ಈ ಹಾಗೆ ಮನ್ಸಲ್ಲಿ ಉರಿತಾ ಇರ್ಬೇಕು. ಆಗ ಮಾತ್ರ ಹೆಜ್ಜೆ ಮುಂದೆ ಇಟ್ಟು ಯುದ್ಧನ ಗೆಲ್ಲಕ್ ಸಾಧ್ಯ. ಅಂದ್ರೆ ಏನ್ ಮಾಡಕ್ ಹೊರಟಿದ್ದೀರಾ ಅಕ್ಕ? ಲೀಲಾ ಈ ಮನೇಲಿ ಯಾರ್ ಜಾಗ ಗಿಟ್ಟಿಸ್ಕೊಂಡಿದ್ರು ನಾನ್ ಬೇಜಾರ್ ಮಾಡ್ಕೋತಿರ್ಲಿಲ್ಲ. ಆದ್ರೆ ಅವಳು ಕೈ ಹಾಕಿರೋದು ನನ್ನ ಜಾಗಕ್ಕೆ. ನನ್ನ ಜಾಗ ಕಿತ್ಕೊಂಡು ಅವಳು ಈ ಮನೇಲಿರೋದಕ್ಕೆ ನಾನು ಬಿಡಲ್ಲ. ಹೀಗೆ ಹೋದ್ರೆ ಅವಳು ಈ ಮನೆಗೆ ಸೊಸೆನೂ ಆಗ್ತಾಳೆ, ಏಜೆಗೆ ಯಜಮಾನಿ ಆಗು ಬೆಳಿತಾಳೆ. ಇಲ್ಲ. ವಿಶ್ರು ಒಂದ್ ನಿಮಿಷ. ಯಾಕ್ರಿ ಓಡ್ತಾ ಇದ್ದೀರಾ? ಆರಾಮಾಗಿ ನಡೆಯಕ್ಕಾಗಲ್ವಾ? ಒಳ್ಳೆ ಕಥೆ ಆಯ್ತಲ್ವಾ ಮೇಡಮ್. ಬಾಸ್ ನೋಡಿದ್ರೆ ನಾನು ನಿಧಾನವಾಗಿ ಹೆಣ್ಣ ತರ ನಡಿತೀನಿ ಅಂತಾರೆ, ನೀವು ನೋಡಿದ್ರೆ ನಾನು ಸ್ಪೀಡ್ ಆಗಿ ನಡಿತೀನಿ ಅಂತ ಹೇಳ್ತಿದ್ದೀರಾ. ಇವಾಗ ನಾನು ಏನ್ ಮಾಡ್ಲಿ? ನಡೆಯೋದನ್ನ ಬಿಟ್ಟು ನೆಲದಲ್ಲಿ ತೆಳ್ಕೊಂಡು ಹೋಗ್ಲಾ ಅಥವಾ ಬೆಂಗಳೂರು ಮಳೆಗೆ ಈಜಾಡ್ಕೊಂಡು ಹೋಗ್ಲಾ? ಎರಡು ಬೇಡ, ಹಾರ್ಕೊಂಡು ಹೋಗಿ. ಸ್ವಲ್ಪ ವರ್ಷ ಇಲ್ಲೇ ಕೆಲ್ಸಕ್ಕಿದ್ರೆ ಅದು ಆಗೋಗುತ್ತೆ. ಅದಿರ್ಲಿ, ಈಗ ನನ್ನಲ್ಲಿ ಕರೆದಿರೋ ಕಾರಣ? ದೃಷ್ಟಿ ಆದ್ರೆ ಏನೋ ಆಗುತ್ತೆ ಅಂತ ಸರುಗ್ ಹೇಳ್ತಿದ್ರಲ್ಲ, ಏನದು? ಅದ ಮೇಡಮ್, ವೆರಿ ಸಿಂಪಲ್ ಮೇಡಮ್. ಈ ದೃಷ್ಟಿ ಬಿದ್ರೆ ಏನೇನೋ ಆಗೋಗುತ್ತಂತೆ ಮೇಡಮ್. ಅದರಲ್ಲೂ ಕೆಲವೊಂದು ಕೆಟ್ಟ ದೃಷ್ಟಿ ಇರುತ್ತೆ ಮೇಡಮ್. ಈ ಕೆಟ್ಟ ದೃಷ್ಟಿ ಬಿದ್ರೆ ಮರನೇ ಸುಟ್ಟೋಗುತ್ತಂತೆ ಮೇಡಮ್. ಇನ್ನು ಮನುಷ್ಯರು ಯಾವ ಲೆಕ್ಕ, ಮನುಷ್ಯರು ಪ್ರಾಣನೂ ಹೋಗ್ಬೋದು ಅಂತ ಸತ್ತು ಸ್ವರ್ಗದಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ರು. ಹೌದಾ? ಈ ದೃಷ್ಟಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಯ್ಯ ಮೇಡಮ್, ಈ ಸ್ಕೂಲ್ ಮಕ್ಕಳಿಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ ಬಂದ್ರೆ LKG UKG ಮಕ್ಕಳೇ ಆನ್ಸರ್ ಮಾಡಿಬಿಡ್ತಾರೆ ಮೇಡಮ್. ಕೆಲವರು ಈ ಸರ್ಕಲ್ ತೆಗಿತಾರೆ, ಕೆಲವರು ಪೊರ್ಕೆಲ್ ತೆಗಿತಾರೆ, ಇನ್ನು ಕೆಲವರು ಈ ಕಲ್ಲಿದ್ಲು, ಮೆಣಸಿನ್ಕಾಯಿ, ಉಪ್ಪು ಹಾಕಿ ತೆಗಿತಾರೆ. ಒಟ್ಟಿನಲ್ಲಿ ಅವ್ರವ್ರ ಕಂಫರ್ಟ್ ಮೇಡಮ್. ಯಾಕೆ ಮೇಡಮ್ ನಗ್ತಿದ್ದೀರಾ? ಯಾಕಂದ್ರೆ ಇದಿಷ್ಟು ನೀವೇ ತೆಗಿಬೇಕು ಅಷ್ಟೇ. ನಾನಾ ಮೇಡಮ್? ಮೇಡಮ್ ನಿಮ್ ಕೈ ಮುಗಿತೀನಿ ಮೇಡಮ್, ನನ್ನನ್ನು ಬಿಟ್ಬಿಡಿ. ದಿನ ಬೆಳಗಾದ್ರೆ ಅವರೇ ನನ್ನ ದೃಷ್ಟಿ ತೆಗೆದು ಯಾಕರ್ಸಿ ತುಪ್ಪಕ್ಕಂತ ಹೋಗಿದ್ದಾರೆ. ನಾನು ಎಲ್ಲಿಂದ ಅವ್ರ ದೃಷ್ಟಿ ತೆಗಿಲಿ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರಿಗೆ ದೃಷ್ಟಿ ಆಗಿದೆ, ನೀವ ದೃಷ್ಟಿ ತೆಗಿಬೇಕು. ಆದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದು. ಅದಕ್ಕೆ ನಾನು ನಿಮ್ ಹೆಲ್ಪ್ ಕೇಳ್ತಾ ಇರೋದು. ಅವ್ರಿಗೆ ಒಂದ್ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ನನಗೆ ಬೇಜಾರಾಗುತ್ತೆ. ಸೊ ನೀವ್ ಅವ್ರ ದೃಷ್ಟಿ ತೆಗಿಬೇಕು ಮೇಡಮ್. ನಾನು ಎಷ್ಟೋ ಜೋಡಿಗಳನ್ನ ನೋಡಿದ್ದೀನಿ ಮೇಡಮ್. ಒಂದು ಮಾತು ಬರಂಗಿಲ್ಲ, ಹೋಗಂಗಿಲ್ಲ, ತಾಳಿನೇ ಕಿತ್ತು ಬಿಸಾಕ್ತಾರೆ. ಇನ್ನು ಕೆಲವರು ಎಲ್ಲರ ಮುಂದೆ ಗಂಡನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾರೆ. ಅಂಥದ್ರಲ್ಲಿ ನೀವು ನಮ್ಮ ಬಾಸ್ ದೃಷ್ಟಿ ತೆಗಿತೀನಿ ಅಂತಿದ್ರಲ್ಲ ಮೇಡಮ್. ಗ್ರೇಟ್ ಮೇಡಮ್, ನೀವು ಗ್ರೇಟ್. ನನ್ನ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಲೀಲಾ ಅವರೇ? ಈ ಕೆಟ್ಟವರೆಲ್ಲ ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ಓಡಾಡ್ತಾ ಇರ್ತಾರೆ. ಆದರೆ ನಾನು ನೋಡಿ ಕೆಟ್ಟವನು ಅಂತ ಪ್ರೂವ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿದೆ. ಕಾಲ ತುಂಬ ಕೆಟ್ಟೋಯ್ತು ಲೀಲಾ ಅವರೇ. ಏನ್ ಹೇಳ್ತಿದ್ದೀರಾ ನೀವು? ಏಜೆಗೆ ಆಕ್ಸಿಡೆಂಟ್ ಆಯ್ತಂತೆ. ಓ ಸಾರಿ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತಂತೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ಬೆಳಗ್ಗೆ ನೀವು ಏಜೆ ಹೊರಗೆ ಹೊರಟಿದ್ದು, ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೋತಿದ್ರಲ್ಲ, ಅದನ್ನು ತಪ್ಪಿಸಿದ್ದು. ಅಲ್ಲಿಂದ ವಾಪಸ್ ಹೊರಟಾಗ ಇನ್ನೇನು ಏಜೆಗೆ ಆಕ್ಸಿಡೆಂಟ್ ಆಗೋ ಥರ ಇತ್ತು. ಇದೆಲ್ಲ ನನಗೆ ಗೊತ್ತು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಈ ಬೆಕ್ಕಿನ ಕಣ್ಣಿನ ಕೇಳಿ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಥರ ಎಲ್ಲ ನೋಡ್ತಾ ಇರ್ತಾರೆ. ಏಜೆಗೆ ಗುದ್ದೋಕೆ ಬಂದಿದ್ದ ಗಾಡಿ ಅದೇ ನಿಲ್ತು ಅಂದ್ಕೊಂಡ್ರ? ಇಲ್ಲ, ಅದು ನಿಲ್ಲೋ ಹಾಗೆ ಮಾಡಿದ್ದು ಅದನ್ನು ಮಾಡಿಸಿದ್ದು. ಅಕ್ಕ, ನನಗೆಲ್ಲ ವಿಷಯನೂ ಗೊತ್ತಾಯ್ತು ನೋಡಿ. ಆಗಿರೋದ್ನೆಲ್ಲ ಮರೆತು ಸುಮ್ಮನೆ ಫ್ರೂಟ್ಸ್ ತಿನ್ನಿ, ಹಸ್ಕೊಂಡಿರ್ಬೇಡಿ. ಇಲ್ಲ ಲಕ್ಷ್ಮಿ, ನಂಗೆ ಹಸಿವಿಲ್ಲ. ಅಕ್ಕ, ನೀವು ಬೇಜಾರು ಮಾಡಿಕೊಂಡು ಊಟ ಮಾಡಿರಲ್ಲ ಅಂತ ನನಗೆ ಗೊತ್ತು. ಬೇಜಾರ? ಏನು ಹೇಳ್ತಿದ್ಯಾ ಲಕ್ಷ್ಮಿ? ನಂದಾಗಲೇ ಊಟ ಆಗಿ
ಬೆಡ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಬುಕ್ ಓದ್ತಾ ಕೂತಿದ್ದೀನಿ. ಅದಕ್ಕೆ ಹೇಳಿದ್ದು ನನಗೆ ಹಸುವಿಲ್ಲ ಅಂತ. ಏನು ಊಟ ಆಗೋಯ್ತಾ? ಏನಕ್ಕ ಹೇಳ್ತಿದ್ದೀರಾ? ನಿಮ್ಗೆ ಹರ್ಟ್ ಆಗಿರತ್ತೆ, ನೀವು ಊಟ ಮಾಡಿರಲ್ಲ ಅಂತ ನಿಮ್ಗೋಸ್ಕರ ಫ್ರೂಟ್ಸ್ ತಂದಿದ್ದೀನಿ. ಹರ್ಟ್ ಆಗಿದ್ದು ನಿಜ ಲಕ್ಷ್ಮಿ. ಅದು ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ಎಲ್ರಿಗೂ ಆಗುತ್ತೆ. ನನಗೂ ಆ ಟೈಮ್ನಲ್ಲಿ ಕೋಪ, ಬೇಜಾರು ಎಲ್ಲ ಆಗಿತ್ತು. ನನಗೆ ಪ್ರತಿ ಸಲ ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತಾಗ ನನಗನ್ಸಿದ್ ಒಂದೇ, ಲೀಲಾಯಿಂದ ನಮಗೇನು ತೊಂದರೆ ಆಗಿದೆ ಹೇಳು? ಇಲ್ಲ ಲಕ್ಷ್ಮಿ, ನಾವು ಎಷ್ಟೇ ಯೋಚನೆ ಮಾಡಿದ್ರು ಲೀಲಾಯಿಂದ ನಮಗೇನು ಪ್ರಾಬ್ಲಮ್ ಆಗಿದೆ ಅನ್ನೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಯಾಕೆಂದ್ರೆ ಆಕ್ಚುಯಲ್ ಆಗಿ ಲೀಲಾಯಿಂದ ನಮಗೆ ಯಾವ ಪ್ರಾಬ್ಲಮೂ ಆಗಿಲ್ಲ. ಏನಕ್ಕ ಹೇಳ್ತಿದ್ದೀರಾ? ಮೊನ್ನೆ ತಾನೇ ಗೌರಿ ಹಬ್ಬಕ್ಕೆ ಅವ್ರ ಮನೆ ಕರ್ಕೊಂಡು ನಮಗ್ ಕೊಡ್ಬಾರ್ದು ಕಷ್ಟ ಕೊಟ್ಟು ಅವಮಾನ ಮಾಡಿ ಕಳ್ಸಿದಾಳೆ. ನಾನು ಹೇಳಿದ್ದನ್ನ ಇನ್ನೊಂದ್ಸಲ ಯೋಚನೆ ಮಾಡು. ಬರೀ ಇವತ್ತಿಂದಲ್ಲ, ಲೀಲಾ ಈ ಮನೆಗೆ ಕಾಲಿಟ್ಲಲ್ಲ ಅವತ್ತಿಂದ ಯೋಚನೆ ಮಾಡು. ಉತ್ತರ ನಿನ್ಗೆ ಸಿಗುತ್ತೆ. ಏನೋಪ್ಪ, ಯಾವ ಆಂಗಲ್ ಇಂದ ನೋಡಿದ್ರು ಅಲೀಲಾ ನನ್ ಕಣ್ಗೆ ಡೇಂಜರ್ ತರಾನೇ ಕಾಣ್ತಾಳೆ. ನೀನೇನೋ ಹೇಳ್ತಿದ್ದೀರ, ಹೋಗಿ ಅಕ್ಕ. ಏನೇನೋ ಹೇಳ್ತಾ ಇಲ್ಲ ಲಕ್ಷ್ಮಿ, ಸತ್ಯನೇ ಹೇಳ್ತಾ ಇದ್ದೀನಿ. ಅರ್ಥ ಆಗೋ ಟೈಮ್ಗೆ ನಿನಗೆ ಅರ್ಥ ಆಗತ್ತೆ. ಅದಕ್ಕೆ ಸರಿಯಾದ ಸಮಯ ಕೂಡ್ ಬರ್ಬೇಕು ಅಷ್ಟೆ. ಏನ್ ಅರ್ಥ ಆಗುತ್ತೋ, ಯಾವಾಗ ಸಮಯ ಕೂಡ್ ಬರುತ್ತೋ, ಅಕ್ಕನ ತಲೆಯಲ್ಲಿ ಏನಿದೆಯೋ ಆ ದೇವ್ರಿಗೆ ಗೊತ್ತು. ನಂಗಂತೂ ಏನು ಅರ್ಥ ಆಗ್ತಿಲ್ಲ. ನಾನು ಏಜನ ಹೇಗೆ ಉಳಿಸ್ಕೊಳ್ಳಿ? ಅವ್ನು ನಿಜವಾಗ್ಲೂ ವಿಲನ್ ಅಂತ ಪ್ರೂವ್ ಮಾಡೋಕ್ಕೆ ಆಕ್ಸಿಡೆಂಟ್ ಮಾಡಿಸಿದಾನಂದ್ರೆ ಇನ್ ರಿಯಲ್ ಆಗಿ ಇನ್ನೇನೇನು ಮಾಡ್ಬೋದು? ಏನಾದರೂ ಮಾಡಿಬಿಟ್ರೆ ಅಯ್ಯೋ, ನಂಗೆ ತುಂಬ ಭಯ ಆಗ್ತಿದೆ. ವಿಲನ್ ಅಂದರೆ ಹೇಗಿರಬೇಕು? KGF ಸಿನಿಮಾದಲ್ಲಿರೋ ಗರುಡ ಥರ ಇರಬೇಕು. ಆದರೆ ಇವನು ನೋಡಿದ್ರೆ ಬಿಸ್ಕೆಟ್ ಪ್ಯಾಕೆಟ್ ಮೇಲಿರೋ ಮಗು ಥರ ಇದ್ದಾನೆ. ಆದರೆ ಮಾಡೋದು ಮಾತ್ರ ಮನೆ ಹಾಳು ಕೆಲಸ. ದೇವ್ರೆ, ಏನು ಮಾಡಲಿ? ನಾನು ಮುಚ್ಚಿಟ್ಕೊಂಡಷ್ಟು ಡೇಂಜರ್ ಜಾಸ್ತಿ. ನಾನು ಏಜೆಗೆ ಹೇಳ್ಬಿಡ್ತೀನಿ. ಈ ಮನೇಲಿ ನಿನ್ನ ಬಗ್ಗೆ ಯಾರು ತಪ್ಪು ಮಾತಾಡಬಾರ್ದು, ತಪ್ಪು ಅನ್ಕೊಳ್ಳಬಾರ್ದು. ಈ ಮನೇಲಿ ನನಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ನಿನಗೂ ಇರುತ್ತೆ. ಏಜೆ ಬೇರೆ ವಿಕ್ರಮ್ ಒಳ್ಳೆಯವರು, ಅವ್ರ ಬಗ್ಗೆ ನೀನು ತಪ್ಪು ತಿಳ್ಕೊಬೇಡ ಅಂತೆಲ್ಲ ಹೇಳಿದ್ದಾರೆ. ನಾನು ಅವ್ರ ಬಗ್ಗೆ ಏನು ಹೇಳಿದ್ರು ಏಜೆ ನನ್ನ ಮಾತು ನಂಬಲ್ಲ. ಏನು ಮಾಡಲಿ? ನೀಲ, ಒಂದು ನಿಮಿಷ. ಒಬ್ಬ ವ್ಯಕ್ತಿಗೆ ನೀನ್ ಹೇಳೋ ವಿಷಯದಿಂದ ನೋವಾಗುತ್ತೆ ಅನ್ನೋದಾದ್ರೆ ಅದನ್ನ ಹೇಳ್ಬಾರ್ದು. ಆದ್ರೆ ಅದೇ ವಿಷಯನ ನೀನ್ ಹೇಳ್ದೆ ಹೋದ್ರೆ ಆ ವ್ಯಕ್ತಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಆ ವಿಷಯನ ಹೇಳ್ಬೇಕು. ಯಾಕೆಂದ್ರೆ ಮನ್ಸಿಗಾಗೋ ಗಾಯ ಬೇಗ ಮಾಯಲ್ಲ, ನಿಜ. ಆದ್ರೆ ಅದೇ ಗಾಯ ಆ ವ್ಯಕ್ತಿ ಜೀವನಕ್ಕಾದ್ರೆ ಆಗ ನೋವು ಅನ್ಭವಿಸೋದು ಬರೀ ಆ ವ್ಯಕ್ತಿ ಮಾತ್ರ ಅಲ್ಲ, ಅವನನ್ನ ನಂಬ್ಕೊಂಡಿರೋ ಅಷ್ಟು ಜನಕ್ಕೂ ನೋವಾಗುತ್ತೆ. ಇದು ನನ್ನ ಉತ್ತರ. ನಿನಗ್ ಬೇಕಿದ್ರೆ ತಗೋ, ಇಲ್ಲ ಅಂದ್ರೆ ನೀನಿಷ್ಟ. ಪರವಾಗಿಲ್ಲ, ಇವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಏಜೆಗೆ ನೋವಾದ್ರೂ ಪರವಾಗಿಲ್ಲ, ನಾನು ಈ ವಿಷಯನ ಅವ್ರ ಹತ್ರ ಹೇಳಲೇಬೇಕು. ಇದೇನಕ್ಕ ನೀವು ಹೀಗೆ ಕೇಳ್ತಿದ್ದೀರಾ? ನಿಮ್ಮ ಮನೇಲಿ ಕೈಗೊಬ್ರು ಕಾಲ್ಗೊಬ್ರು ಅಂತ ಆಳಿದ್ದಾರೆ. ಅದನ್ನೆಲ್ಲ ಬಿಡಿ. ಈಜೆ ಚಿಟಿಕೆ ಹೊಡೆದ್ರೆ ನಮ್ಮ ಹೋಟ್ಲೇನು ಊರಲ್ಲಿರೋ 5 ಸ್ಟಾರ್ ಹೋಟೆಲ್ಗಳಿಂದ ಜ್ಯೂಸ್ ಬಂದು ಬೀಳುತ್ತೆ. ಅಂಥದ್ರಲ್ಲಿ ನಮಗೆ ಜ್ಯೂಸ್ ಮಾಡಕ್ ಹೇಳ್ತಿದ್ದೀರಲ್ಲ, ಇದು ನಿಮ್ಗೆ ತಪ್ಪು ಅಂತ ಅನಿಸ್ತಿಲ್ವಾ? ಲಕ್ಷ್ಮಿ, ಏಜೆ ಯಾವತ್ತೂ ತಪ್ಪು ಹೇಳಲ್ಲ.
ಅಕಸ್ಮಾತ್ ಅವ್ರು ಹೇಳಿದ್ರಲ್ಲಿ ತಪ್ಪಿದೆ ಅಂತ ಅನ್ಸಿದ್ರೆ ಅದು ನಮ್ ತಪ್ಪಾಗಿರುತ್ತೆ. ಯಾಕೆಂದ್ರೆ ನಾವು ಅವ್ರನ್ನ ಜಡ್ಜ್ ಮಾಡೋದ್ರಲ್ಲಿ ತಪ್ಪಾಗಿದ್ದೀವಿ ಅಂತ. ಅಕಸ್ಮಾತ್ ನಾವು ತಪ್ಪು ಮಾಡಿದ್ರು ಏಜೆ ತಪ್ಪು ಮಾಡಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ಏನಪ್ಪ ನೀವು ಮಾತಾಡ್ತಿರೋದು ನೋಡಿದ್ರೆ ನೀವು ದುರ್ಗಾಕ್ಕ ಹೌದೋ ಅಲ್ವೋ ಅಂತ ಅನಿಸ್ತಿದೆ ನನಗೆ. ಲಕ್ಷ್ಮಿ, ನಾನು ಹೇಳೋದನ್ನ ಕೇಳಿಸ್ಕೊ. ನೀನು ಈ ಮನೆಗೆ ಬಂದು ಇಷ್ಟು ವರ್ಷ ಆಗಿದೆ. ಈ ಮನೆ ರೂಲ್ಸ್ ಹೇಳು. ಅತಿಥಿ ದೇವೋ ಭವ, ಗೆಸ್ಟ್ ಆಗಿ ಬಂದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದ್ರೆ ಈಗ ಬಂದಿರೋದು ಬರೀ ಗೆಸ್ಟ್ ಅಲ್ಲ, ಏಜೆಗೆ ತುಂಬಾ ಕ್ಲೋಸ್ ಆಗಿರೋರು. ಮನೆಗೆ ಬಂದಿರೋ ಗೆಸ್ಟ್ಗಳಿಗೆ ಕೆಲ್ಸದವ್ರು ಜ್ಯೂಸ್ ಕೊಟ್ರು ನಡೆಯುತ್ತೆ. ಆದ್ರೆ ಈಗ ಬಂದಿರೋರ್ನ ನೋಡಿದ್ಯಲ್ಲ, ಏಜೆ ಅವ್ರನ್ನ ಎಷ್ಟು ಅಡ್ಮೈರ್ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಅಂತರ ಇಷ್ಟಪಟ್ಟಿರೋ ಮನೆ ಇದು ಛಾಯಾ. ಈ ಮನೆಯಲ್ಲಿರೋ ವಸ್ತುಗಳು ಕೊನೆ ತನಕ ನನ್ನ ನಂತರ ಜೊತೆ ನಾನು ಇರ್ತೀನಿ. ಇನ್ಮೇಲೆ ಇರೋಕ್ಕಾಗಲ್ಲ. ಅಂದ್ರೆ ನೀವೊಬ್ಬರೇ ಅಲ್ಲ, ಇನ್ಮೇಲೆ ಜೊತೆಲಿ ನಾವು ಇರ್ತೀವಿ ಅಂತ ಹೇಳೋಕೆ ಬಂದೆ ಏಜೆ. ಓ ಗುಡ್, ವೆಲ್ ಸೆಡ್. ಇದೇ ಖುಷಿಲಿ ಚಾಯಿಂಗ್ ಟ್ರೀಟ್ ಕೊಡಿಸ್ತೀನಿ ನಾನು. ದುರ್ಗಾ, ಲಕ್ಷ್ಮಿ, ಇಮಿಡಿಯೇಟಾಗೆ ಐಸ್ ಕ್ರೀಮ್ ವ್ಯವಸ್ಥೆ ಮಾಡಿ, ಅದರಲ್ಲೂ ವೆನಿಲಾ ಫ್ಲೇವರ್. ವಿಕಿ, ನೆನಪಿದ್ಯಾ? ಚಾಯಂಗೆ ಐಸ್ ಕ್ರೀಮ್ ತುಂಬ ಇಷ್ಟ, ಅದರಲ್ಲೂ ವೆನಿಲಾ ಫ್ಲೇವರ್ ತುಂಬ ಇಷ್ಟ ಅಂತ ನಿಮ್ಮ ಪ್ರೀತಿ ಗೊತ್ತಾದ್ಮೇಲೆ ನಮಗೆ ಗೊತ್ತಾಯ್ತು. ನೀನು ಅವಳಿಗೆ ಬೇಕಾದಾಗಲ್ಲ ನನಗೆ ಹೇಳ್ತಾ ಇದ್ದೆ. ನಾನು ಅಮ್ಮನ ಕಣ್ ತಪ್ಪಿಸಿ ಕಾಂಪೌಂಡ್ ಹಾರಿ ಹೋಗಿ ಐಸ್ ಕ್ರೀಮ್ ತೊಗೊಂಬಂದು ನಿನಗೆ ಕೊಡ್ತಾ ಇದ್ದೆ, ನೀನು ಚಾಯಂಗೆ ಕೊಡ್ತಾ ಇದ್ದೆ. ಛಾಯಾ, ದುರ್ಗಾ. ಶೋರ್ ಏಜೆ. ಏಜೆ, ನಾನು ಅವತ್ತು ಮನೆಗೆ ಬಂದಾಗ ಅಂತರ ಮಿಕ್ಸ್ ಅಂತ ಮಾಡಿಕೊಡ್ರಿ. ಅದು ಅಂತರ ವಿಷಯ ನೆನಪಿರುತ್ತೆ, ವೈಟ್ ನ್ಯಾಚುರಲ್. ಆದರೆ ಚಾಯಾಗೆ ವೆನಿಲಾ ಐಸ್ ಕ್ರೀಮ್ ಇಷ್ಟ ಅಂತ ಇಷ್ಟು ವರ್ಷ ಆದರೂ ನೆನ್ಪಿಟ್ಕೊಂಡಿದ್ದೀರಲ್ಲ, ಅದು ಹೇಗೆ? ವಾಟ್ ವಿಕಿ, ನನ್ನ ಪ್ರಕಾರ ಈ ಲೈಫ್ ಅನ್ನೋದು ನೆನಪಿನ ಬುಕ್ ಇದ್ದ ಹಾಗೆ. ಅದರಲ್ಲಿ ನೀವುಗಳೆಲ್ಲ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ನಿಮ್ಮ ಬಗ್ಗೆ, ನಿಮ್ಮ ವಿಷಯಗಳ ಬಗ್ಗೆ ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ನನಗೆ. ಇಲ್ಲ, ವಿಕ್ಕಿ ಮತ್ತು ಚಾಯ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ರೂಮ್ ರೆಡಿ ಉಂಟು. ಓಕೆ ಜಿ. ಬಟ್ ಫೈನಲಿ ಐ ಆಮ್ ಸೋ ಹ್ಯಾಪಿ ನೀವು ನಮ್ಮ ಮನೆಗೆ ಬಂದಿದ್ದೀರಾ. ಖುಷಿ ಆಯಿತು. ಲಕ್ಷ್ಮಿ, ಏನಾಯ್ತು? ಯಾಕೆ ಹೀಗೆ ಓಡಾಡ್ತಾ ಇದೆಯಾ? ಅಕ್ಕ, ಇದ್ರಲ್ಲಿ ಏನೋ ಇದೆ, ಅದು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಕ್ಕ. ಎಸ್, ರೆಡಿ ಮಾಡು. ಓಕೆ ಜಿ. ನನ್ಗಿಷ್ಟ ಆಗೋ ಅಡುಗೆ ಮಾಡ್ತಾ ಇದ್ದೀರಾ, ಹಾಗೆ ಏಜೆಗೆ ಇಷ್ಟ ಆಗೋ ಅಡುಗೆನೂ ಮಾಡ್ಬೇಕಲ್ವಾ? ಬಿಸಿಬೇಳೆ ಬಾತು. ಏಜೆಗೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಬಿಸಿಬೇಳೆ ಬಾತಾ? ಏಜೆ, ನಿಮಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅಂತ ಇವಳಿಗೆ ಹೇಳಿಲ್ವಾ? ವಾವ್ ಛಾಯಾ, ನಾಟ್ ಬ್ಯಾಡ್. ನನ್ನ ಟೇಸ್ಟ್ ಏನು, ನನ್ನ ಹೇಗೆ, ನೀನು ಯಾವುದನ್ನು ಮರ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಲೀಲಾ ತುಂಬ ದಿನದಿಂದ ನನ್ನ ಜೊತೆ ಇದ್ರು, ಅವಳಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಎಷ್ಟು ವರ್ಷ ಜೊತೆಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಇರೋ ಟೈಮಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ವಾವ್, ವೆಲ್ ಸೆಡ್ ಛಾಯಾ. ಪರವಾಗಿಲ್ಲ, ವಿಕ್ಕಿ ಜೊತೆ ಸಹವಾಸ ಮಾಡಿದ್ಮೇಲೆ ಮಾತು ಕಲ್ತ್ಬಿಟ್ಟಿದ್ಯಾ ನೀನು. ಇವಾಗ ನಿಮ್ಮ ಜೊತೆ ಸೇರ್ಕೊಂಡಿದ್ದಾಳಲ್ಲ, ಇವಾಗ ಅವಳಿಗೂ ಮಾತ್ಕೊಡೋಕ್ಕಾಗಲ್ಲ ಏಜೆ. ಯಾಕೆ? ನಿಮ್ಮ ಥರನೇ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಿರ್ತಾಳೆ.
ಲೀಲಾ ಅವರೇ, ಬೇಜಾರು ಮಾಡ್ಕೋಬೇಡಿ. ಆಕ್ಚುಲಿ ನಾನು ಹಾರ್ತದಲ್ಲಿ ಹೇಳಲಿಲ್ಲ, ನನ್ನ ಮತ್ತೆ ಎಜೆ ಅಂತರ ಸಂಬಂಧ ತುಂಬಾ ವರ್ಷದ್ದು. ಸೊ ಹಾಗಾಗಿ ಅವ್ರಿಗೇನು ಇಷ್ಟ ಏನು ಇಷ್ಟ ಇಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದೀನಿ, ಅದಕ್ಕೆ ಆ ರೀತಿ ಹೇಳಿದೆ. ಇನ್ನೊಂದು ವಿಷಯ ಗೊತ್ತಾಗಲಿಲ್ಲ, ಆ್ಯಕ್ಚುಲಿ ವಿಕ್ಕಿಗಿಂತ ನನಗೆ ಛಾಯನ ಜಾಸ್ತಿ ಕ್ಲೋಸ್. ಯಾಕೆ ಗೊತ್ತಾ? ನಾನು ಅಂತರನ ಪರಿಚಯ ಮಾಡ್ಕೊಳ್ಬೇಕಾದ್ರೆ ವಿಕ್ಕಿ ಹಿಂದೆ ಹೋಗಿರಲ್ಲ. ಐ ವೆಂಟ್ ಥ್ರೂ ಛಾಯಾ. ನೆನಪಿದೆಯಾ? ಅಲ್ವಾ ಮತ್ತೆ ನಿಮ್ಮ ಮತ್ತೆ ಅಂತರನ್ ಪ್ರೀತಿನ ಹತ್ರದಿಂದ ನೋಡ್ದವಳೆ ನಾನು. ನನಗ್ ಗೊತ್ತಿಲ್ಲದೆ ಇನ್ನಾರು ಗೊತ್ತಿರತ್ತೆ. ಇನ್ಫ್ಯಾಕ್ಟ್ ವಿಕ್ರಮ್ ಸಹ ನನಗೆ ಗೊತ್ತಿರೋಷ್ಟು ಗೊತ್ತಿಲ್ಲ, ಗೊತ್ತಾ? ಆ್ಯಕ್ಚುಲಿ ನಾನೊಂದು ಕೋರ್ಸ್ ಮಾಡೋದಕ್ಕೆ ಅಂತ ಸ್ವಲ್ಪ ದಿನದ ಮಟ್ಟಿಗೆ ಹೊರಗೆ ಹೋಗಿದ್ದೆ. ಆ ಗ್ಯಾಪಲ್ಲಿ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾಳೆ ಕಳ್ಳಿ. ಹಾಗಿದ್ರೆ ಛಾಯಾ ಅವ್ರಿಗೆ ಎಜೆ ಮತ್ತೆ ಅಂತರ ಅಕ್ಕನ ಸ್ಟೋರಿ ಗೊತ್ತಿದ್ಯಾ? ಅವತ್ತು ಅಜ್ಜಿ ಕೇಳಿದಾಗ ಟೈಮ್ ಬಂದಾಗ ಮಾತ್ರ ಹೇಳಕ್ ಸಾಧ್ಯ ಅಂತ ಹೇಳಿದ್ರು. ನಾನೇನಾದ್ರೂ ಛಾಯಾ ಅವ್ರಿಗೆ ಕೇಳಿದ್ರೆ ಏನ್ ಸ್ಟೋರಿ ಅಂತ ತಿಳ್ಕೊಬೋದು. ಬೇಡ ಬೇಡ, ಇವರಿಬ್ರು ಮೊದಲೇ ಸರಿ ಇಲ್ಲ. ಮತ್ತು ನಾನು ಕೇಳಿ ಇವ್ರು ಇನ್ನೊಂದೇನೋ ಪ್ರಾಬ್ಲಮ್ ಮಾಡಿ ಕಾದ್ರೂ ಪರವಾಗಿಲ್ಲ, ಅಜ್ಜಿ ಹತ್ರನೇ ಕೇಳ್ಕೊತೀನಿ. ಓಕೆ, ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೀನಿ. ಇನ್ಫ್ಯಾಕ್ಟ್ ನೀವು ನನ್ನ ಜೊತೆ ಬರ್ಬೋದು, ಹೊಸ ಪ್ಲಾಂಟ್ ನೋಡ್ದಂಗೆ ಆಗುತ್ತೆ. ನಾನು ಬರ್ತೀನಿ ಜೆ. ಚಾಯ್ ನೀನು? ಸ್ವಲ್ಪ ಟಯರ್ಡ್ ಆಗಿದೆ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ನಾ ರೆಸ್ಟ್ ಮಾಡಿ. ಓಕೆ, ನಾನು ವಿಕಿ ಓಡ್ ಬರ್ತೀವಿ, ನೀವು ಮನೇಲೇ ರಿಲ್ಯಾಕ್ಸ್ ಮಾಡಿ, ಮನೆಯವ್ರ ಜೊತೆನೂ ಮಾತಾಡ್ಬೋದು. ದೇವ್ರೆ, ಏನು ಏಜೆ ಜೊತೆ ಹೋಗ್ತಿದ್ದಾನೆ ಅಂತ ಹೇಳ್ತೇನೆ. ಏಜೆಗೆ ಏನಾದ್ರು ಮಾಡಿಬಿಟ್ರೆ? ಇಲ್ಲ ಇಲ್ಲ ಇಲ್ಲ, ಇವನು ಏಜೆ ಜೊತೆ ಹೋಗ್ತಿದ್ದಾನೆ ಅಂದರೆ ಇವನು ಮೋಸ್ಟ್ಲಿ ಏನೂ ಮಾಡಲ್ಲ. ಹೌದು ದೇವ್ರೆ, ಪ್ಲೀಸ್ ಏಜೆನ ಕಾಪಾಡಪ್ಪ. ಆಕ್ಚುಲಿ ಮನೆಗೆ ಬಂದಾಗಿಂದ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡೋದಕ್ಕೆ ಟೈಮ್ ಸಿಗುತ್ತೆ. ಬಟ್ ನೀನು ಲೀಲನ್ ಜೊತೆ ಮಾತಾಡಬೇಕು, ಅವ್ರ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಶ್ಯೂರ್. ಓಕೆ ವಿಕಿ, ಹೊರಡ್ ಬರೋಣ. ಬಾಯ್ 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 ಬಾಯ್. ನನ್ನ ಹತ್ರ ಮಾತಾಡ್ತೀಯಾ? ಬಾಬಾ ನಿಂಗಿದೆ. ಇಂತಿಂತ ಕತೆಗಳಲ್ವಾ, ಇದನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡಿದ್ದೆ. ಆದ್ರೆ ಇದನ್ನೆಲ್ಲ ರಿಯಲ್ ಲೈಫಲ್ಲಿ ಮಾಡ್ಬೋದು ಅಂತ ನೀವು ಏಜೆ ಬಗ್ಗೆ ಹೇಳಿದಾಗ್ಲೇ ಗೊತ್ತಾಗಿದ್ದು. ಆಕ್ಚುಲಿ ಏನಂದ್ರೆ, ಇದುವರೆಗೂ ನಾನು ಏಜೆ ಬಗ್ಗೆ ಹೇಳಿದ್ದು ಬರೀ 2% ಅಷ್ಟೇ. ಅವ್ರ ಬಗ್ಗೆ ಪೂರ್ತಿಯಾಗಿ ಹೇಳ್ಬೇಕು ಅಂದ್ರೆ ಮಿನಿಮಮ್ 3 months ಆದ್ರೂ ಬೇಕಾಗುತ್ತೆ. ಹೌದಾ? ಏಜೆ ಈಗಿರೋದನ್ನ ನೋಡಿದ್ರೆ ನನ್ಗೂ ವಿಕ್ರಮ್ಗೂ ಎಷ್ಟು ಆಶ್ಚರ್ಯ ಆಗುತ್ತೋ, ಏಜೆ ಹಿಂದೆ ಹೇಗಿದ್ರು ಅಂತ ನಿಮಗ್ ಗೊತ್ತಾದ್ರೆ 100 ಪಟ್ಟು ಆಶ್ಚರ್ಯ ಆಗುತ್ತೆ. ಸೊ ನಿಮ್ಗೆ ಏಜೆ ಬಗ್ಗೆ ಎಲ್ಲ ಗೊತ್ತು ಅಲ್ವಾ? ಅವ್ರಿಗೆ ಏನ್ ಇಷ್ಟ ಅನ್ನೋದ್ರಿಂದ ಹಿಡಿದು ಏನ್ ಇಷ್ಟ ಇಲ್ಲ ಅನ್ನೋವರೆಗೂ ನನಗ್ ಮಾತ್ರ ಅಲ್ಲ, ಇಡೀ ನಮ್ ಟೀಮ್ಗೆ ಗೊತ್ತಿದೆ. ಅವ್ರನ್ನ ಅಷ್ಟು ಹತ್ರದಿಂದ ನೋಡಿದೀವಿ. ಹಾಗಿದ್ರೆ ನಿಮ್ಗೆ ಏಜೆ ವೀಕ್ನೆಸ್ ಗೊತ್ತಿರತ್ತಲ್ವಾ? ಅಂದ್ರೆ ಯಾರೇ ಆಗ್ಲಿ ಛಾಯಾ ಅವರೇ, ಮನುಷ್ಯ ಅಂದ್ಮೇಲೆ ಒಂದು ವೀಕ್ನೆಸ್ ಇದ್ದೇ ಇರತ್ತೆ. ಇಲ್ಲಿ ನೋಡಿದ್ರೆ ಏಜಿನ ಮಿಸ್ಟರ್ ಪರ್ಫೆಕ್ಟ್ ಅಂತ ಕರೀತಾರೆ. ಆ ಮಿಸ್ಟರ್ ಪರ್ಫೆಕ್ಟ್ಗೂ ಒಂದು ವೀಕ್ನೆಸ್ ಅಂತ ಇರುತ್ತಲ್ವಾ, ಅದೇನು ಅಂತ. ಲಕ್ಷ್ಮಿ, ಏಜೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಉತ್ಸಾಹ ತೋರಿಸ್ತಾ ಇದೆಯಾ? ಹಾಗೇನಿಲ್ಲ, ಸುಮ್ಮನೆ ಮಾತಾಡ್ತಿದ್ವಲ್ಲ ಅದಕ್ಕೆ ಕೇಳಿದೆ. ಏಜೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀನು ಈ ಮನೆಗೆ ನಿನ್ನೆ ಮೊನ್ನೆ ಬಂದೋಳಲ್ಲ. ಏಜೆ ನೆರಳಲ್ಲಿ ಬದುಕ್ತಿರೋ ನೀನು ಏಜೆ ವೀಕ್ನೆಸ್ ಏನು ಅಂತ ತಿಳ್ಕೊಳಕ್ ಹೊರಟಿದ್ಯಾ? ಇಲ್ಲ ಅಕ್ಕ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಎಲ್ರಿಗೂ ಒಳ್ಳೇದ್ ಬಯಸೋಂತ ದೇವ್ರು ಏಜೆ. ಅಂತ ವ್ಯಕ್ತಿಗೆ ಸೊಸೆಯಾಗಿ ಇಷ್ಟು ವರ್ಷ ಅವ್ರನ್ನ ಹತ್ರದಿಂದ ನೋಡಿದ್ಯಾ. ನೀನ್ ಅವ್ರ ಬಗ್ಗೆ ಎಲ್ರಿಗೂ ಹೇಳ್ಬೇಕೇ ಹೊರತು ಅವ್ರ ವೀಕ್ನೆಸ್ನ ಕೇಳಬಾರ್ದು. ಇದಿನ್ನೊಂದ್ಸಲ ರಿಪೀಟ್ ಆದ್ರೆ ನನ್ನ ವೀಕ್ನೆಸ್ ಕೋಪ ಅನ್ನೋದನ್ನ ನಿನಗ್ ಪ್ರೂವ್ ಮಾಡ್ಬೇಕಾಗತ್ತೆ. ಸಾರಿ ಅಕ್ಕ.
ಏಜೆ ಇವತ್ತೇ ನಿಮ್ಮ ಸಕ್ಸಸ್ ನೋಡಿದ್ರೆ ಅವತ್ತು ನಮ್ಮ ಜೊತೆ ಓಡಾಡಿಕೊಂಡು ಗಲಾಟೆ ಮಾಡಿಕೊಂಡು ಲೋಕಲ್ ಆಗಿದ್ದವರು ನೀವೇನಂತ ಅನಿಸುತ್ತೆ. ನಮ್ಮ ಲೈಫಲ್ಲಿ ನೋಡಿ ಏನು ಚೇಂಜಸ್ ಇಲ್ಲ. ಅವಾಗ ಹೇಗಿದ್ನೋ ಇವಾಗಲೂ ಹಾಗೇ ಇದ್ದೀನಿ. ವಿಕಿ, ಲೈಫಲ್ಲಿ ಬದಲಾಗದೇ ಇರಬೇಕಾದ್ದು ಮನ್ಸು ಮಾತ್ರ, ಲೈಫ್ ಸ್ಟೈಲ್ ಅಲ್ಲ. ಮನುಷ್ಯನ ಲೈಫಲ್ಲಿ ತುಂಬ ಹಂತಗಳು ಬಂದೋಗುತ್ತೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಈ ಎಲ್ಲ ಹಂತದಲ್ಲೂ ಮನ್ಸು ಒಂದೇ ಥರ ಇದ್ದಾಗ ಮಾತ್ರ ನಿಜವಾದ ಸಾಧನೆ ಅಂತ ಹೇಳೋಕ್ಕಾಗುತ್ತೆ. ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ಈಗ್ಲಾ ಬರೋದು? ಕರ್ದಾಗ ಬರಲಿಲ್ಲ, ಇವಾಗ ಬೋರು ಅಂದ್ರೆ ಹೇಗೆ? ಹಾಗೇನೋ ನನಗೆ ಟಯರ್ಡ್ ಆಗಿತ್ತು, ಬರಲ್ಲ ಅಂತ ಹೇಳ್ದೆ, ಅದಕ್ಕೆ ಬಿಟ್ಟು ಹೋಗ್ಬಿಡೋದಾ? ಯಾಕೆ ಲೀಲನ್ ಜೊತೆ ಮಾತಾಡ್ತಾ ಇರ್ಲಿಲ್ವಾ? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗಿದೆ. ನೀವಿಬ್ರು ಬರ್ಲಿ ಅಂತಾನೆ ಕಾಯ್ತಿದ್ದೆ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಮಾಡೋಣ. ಫೈನ್, ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ. ವಿಕಿ, ನೀನು ಬೇಗ ಫ್ರೆಶ್ ಆಗ್ಬಿಡು. ಧನ್ಯಜೆ. ಪರವಾಗಿಲ್ಲ ಬಿಡಿ, ನೀವ್ ಆರಾಮಾಗಿದ್ರೆ ಏಜೆ ಖುಷಿಯಾಗಿರ್ತಾರೆ, ಏಜೆ ಖುಷಿಯಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ. ಪ್ಲೀಸ್ ನೀವ್ ಹೋಗ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಿ, ನಾನು ಊಟ ತರ್ತೀನಿ, ಆಯ್ತಾ? ಲೀಲಾ ಅವ್ರೆ, ಏನು ಮಾಡದೆ ಸುಮ್ಮನೆ ಕೂತ್ರೆ ಬೋರ್ ಆಗುತ್ತೆ. ಕೊಡಿ ನೀವು. ಛೇ, ಹಾಳಾದವು. ನಮ್ಮನೆಗೆ ಬರ್ಬೇಕಾ? ಅಕ್ಕಪಕ್ಕ ಎಷ್ಟೊಂದು ಮನೆ ಇದೆ, ಆದ್ರೂ ನಮ್ಮನೆಗೆ ಬರ್ಬೇಕು, ನಮ್ಮನೆದೇ ತಿನ್ಬೇಕು. ಇಷ್ಟೆಲ್ಲ ಆದ್ರೂ ನಮ್ಮನೆ ಕಚ್ತವೆ. ಇದಕ್ಕೆಲ್ಲ ಏನ್ ಹೇಳ್ಬೇಕೋ ಏನೋ. ಬಿಟ್ಟಿಯಾಗಿ ತಿನ್ನಕ್ ಬಂದ್ಬಿಡ್ತಾರೆ. ದೊಡ್ಡ ಮನೆ, ದೊಡ್ಡ ಫೆಸಿಲಿಟೀಸು, ಅವ್ರ ಗಂಟೆನ ಹೋಗ್ಬೇಕು ಹೇಳಿ? ಎಷ್ಟೇ ಹೋಗಿದ್ರು ಇಲ್ಲೇ ಉಳ್ಕೋತವೆ. ಏನ್ ಜೀವನ ಅಪ್ಪ, ಅಸಹ್ಯ. ಚಾಯ್ ಅವ್ರೆ, ನೀವ್ಯಾಕೆ ಕಳ್ತಾ ಇದ್ದೀರಾ? ನಾನು ಹೇಳಿದ್ದು ಸೊಳ್ಳೆಗೆ. ಚಾಯ್ ಅವ್ರೆ, ಅಯ್ಯೋ ನಿಜವಾಗ್ಲೂ ಹೊಡ್ಕೊಂಡು ಹೋಗ್ಬಿಟ್ರಲ್ಲ. ನಾನಿದ್ರು ಜಾಸ್ತಿ ಮಾತಾಡದ್ನ? ನೀವು ವರ್ಷಾನ್ಗಟ್ಲೆ ಅವ್ರ ಜೊತೆ ಇದ್ರು ಅವ್ರು ಏನು ಅಂತ ಗೊತ್ತಿಲ್ಲದೆ ಇರೋದು ನಿಮಗೆ ನಾಚಿಕೆ ಆಗಲ್ವಾ? ಅದೇನ್ ಮಾಡ್ಕೋತೀಯೋ ಮಾಡ್ಕೋ, ನಾನ್ ನಿನಗ್ ಒಂದ್ ಸಣ್ಣ ಹೆಲ್ಪ್ ಕೂಡ ಮಾಡಲ್ಲ. ಲೀಲಾ, ಇದು ಜಾಸ್ತಿ ಆಯ್ತು ನೋಡಿ. ನನ್ಗೇನಾದ್ರು ತಲೆ ಕೆಟ್ರೆ? ಯೋ, ನಿನ್ ತಲೆ ಕೆಟ್ಟು 9 ಯುಗಾದಿನೇ ಆಗೋಗಿದೆ. ಆಗ್ಲೇ ಏನೂ ಮಾಡಕ್ಕಾಗಿಲ್ಲ, ಇನ್ ಇವಾಗೇನೋ ಮಾಡ್ತೀಯಾ? ಸುಮ್ನೆ ತಲೆ ಕೆಟ್ರೆ ಅಂತ ಬಿಲ್ಡಪ್ ಕೊಡ್ಬೇಡ. ನಾನು ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತೀನಿ ಅಂತ ಎಕ್ಸಾಂಪಲ್ ಕೊಟ್ರು ಇಷ್ಟೆಲ್ಲ ಮಾತಾಡ್ತೀರಾ? ಹೌದು, ಯಾಕಂದ್ರೆ ನನಗ್ ನಿನ್ಕಿಂತ ಏಜೆ ಮೇಲೆ ನಂಬಿಕೆ ಜಾಸ್ತಿ. ಎಷ್ಟೇ ಆಗ್ಲಿ ನಮ್ಮವ್ರಲ್ವಾ, ನಮ್ಮವ್ರನ್ನ ನಾವ್ ನಂಬಲೇಬೇಕು. ವಿಕ್ರಮ್, ಇಂಥ ಕಚ್ಚಡ ಕೆಲಸ ಮಾಡಿರೋ ನಿನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ನಿಯತ್ತಾಗಿ, ನ್ಯಾಯವಾಗಿ, ಮರ್ಯಾದೆಯಿಂದ ಬದುಕೋರ್ ನಾವು. ನಮ್ಗಿನ್ನೆಷ್ಟಿರ್ಬೇಡ.